ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ನಾನು ಸಮ್ಮರ್ ಸ್ಪೆಷಲ್ ಫಾಲೂದಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡುವ. ಮೊದಲಿಗೆ ನಾನಿಲ್ಲಿ ಚೈನಾ ಗ್ರಾಸ್ ತೊಗೊಂಡಿದ್ದೀನಿ. ಶಾಪಲ್ಲಿ ಅಥವಾ ಆನ್ಲೈನಲ್ಲೆಲ್ಲ ಸಿಗುತ್ತೆ, ಸೊ ನೀವು ಪರ್ಚೇಸ್ ಮಾಡ್ಬೋದು. ನಾನಿಲ್ಲಿ ನಾರ್ಮಲ್ ಚಿಕ್ಕ ಕಪ್ಪಲ್ಲಿ ನೀರು ತೊಗೊಂಡಿದ್ದೆ, 1 ಕಪ್ ನೀರು. ಅದಕ್ಕೆ ಸ್ವಲ್ಪ ಚೈನಾ ಗ್ರಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 5-10 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ನಿಮಗಿದು ಬೇಡ ಅಂದರೆ ಜೆಲ್ಲಿ ಸಹ ಯೂಸ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟು ನೀವು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀರ ನೀರು, ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ಒಂದು ಪಾತ್ರೆಗೆ ನೀರು ಹಾಕಿ 1.5 ಕಪ್ಪಷ್ಟು ಸೌಟಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕುದಿಸ್ಬೇಕು. ಇಲ್ಲ ಅಂದರೆ ಚೈನಾ ಗ್ರಾಸ್ ಪೌಡರ್ ಸಿಗುತ್ತೆ, ಇಲ್ಲಾಂದರೆ ಜೆಲ್ಲಿ ಪೌಡರ್ ಸಿಗುತ್ತೆ, ಜೆಲ್ಲಿ ಮಾಡೋ ಪೌಡರು. ಸೊ ನೀವು ಅದನ್ನು ಬೇಕಾದರೂ ಯೂಸ್ ಮಾಡ್ಕೊಬೋದು. ಇಲ್ಲ ನನಗೆ ಇದು ಯಾವುದು ಬೇಡ ಅಂದರೂ ಫ್ರೂಟಿ ಸಹ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ಕುದೀತಾ ಇದೆ. ಈ ಟೈಮಲ್ಲಿ ನೆನೆಸಿರೋ ಚೈನಾ ಗ್ರಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಪೌಡರ್ ಚೈನಾ ಗ್ರಾಸ್ಗೆ ಬೇರೆ ಮೆಥಡ್ ಇರುತ್ತೆ, ಈ ಥರ ಚೈನಾ ಗ್ರಾಸ್ಗೆ ಬೇರೆ ಥರ ಮೆಥಡ್ ಇರುತ್ತೆ. ಸೊ ಎಲ್ಲದೂ ಒಂದೇ ಮೆಥಡ್ ಇರಲ್ಲ. ಸೊ ಈ ಕುದಿಯೋ ಟೈಮಲ್ಲಿ ನೆನೆಸ್ಕೊಳ್ಳೋಣ. ನಾನಿಲ್ಲಿ ಸಬ್ಜಾ ಬೀಡ್ಸ್ ತೊಗೊಂಡಿದ್ದೀನಿ. ಏನಿಲ್ಲ, ಸಬ್ಜಾ ಬೀಡ್ಸ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೆನೆಸಿದ್ರೆ ಸಾಕು. ನೀವು ಫಲೂದಾ ಮಾಡೋ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ. ಫಲೂದಾದಲ್ಲಿ ಇದು ಮೇನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಇವಾಗ ನೋಡಿ ಕುದೀತಾ ಇದೆ. ಇವಾಗ ನೋಡಿ ಎಲ್ಲ ಕುದಿದು ಏನಾಯಿತು, ಚೈನಾ ಗ್ರಾಸು ಎಲ್ಲ ಡಿಸಾಲ್ವ್ ಆಗಿದೆ, ಕ್ಲಿಯರ್ ಆಗಿದೆ ಅಲ್ವಾ. ಸೊ ಇಷ್ಟಾದರೆ ಚೈನಾ ಗ್ರಾಸ್ ರೆಡಿ. ಇದನ್ನು ನಾನು 4 ಪೋರ್ಷನ್ ಮಾಡ್ತಾಯಿದ್ದೀನಿ. 4ಕ್ಕೂ ಒಂದೊಂದು ಕಲರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಲರ್ ಇಷ್ಟ ಇಲ್ಲ ಅಂದರೆ ಪ್ಲೇನಾಗಿ ಬೇಕಂದ್ರೆ ಪ್ಲೇನಾಗಿ ಹಾಕ್ಕೊಳ್ಬೋದು, ಇಲ್ಲ ಕಲರ್ ಬೇಕಂದ್ರೆ ಕಲರ್ ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಡ್ತೀನಿ. ಅದು ಫ್ರಿಜ್ಜಲ್ಲಿ ಇಟ್ಟರು ಗಟ್ಟಿಯಾಗುತ್ತೆ, ಇಲ್ಲ ಹಾಗೆ ಇಟ್ಟರು ಗಟ್ಟಿಯಾಗುತ್ತೆ. ನೆಕ್ಸ್ಟು ಫಲೂದಾ ಮಿಲ್ಕ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 1/2 ಲೀಟರ್ ಹಾಲು ತೊಗೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಚಿಕ್ಕ ಕಪ್ಪಾಗೋಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನಾನು 1 ಗ್ಲಾಸ್ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇನ್ನೊಂದಕ್ಕೆ ನಾನು ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿಕೊಂಡು ಕಸ್ಟರ್ಡ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಸ್ಟರ್ಡ್ ಮಿಲ್ಕ್ ಅಂತ. ಆಲ್ರೆಡಿ ನೋಡಿ ಒಂದು ತೆಗ್ದಿರೆ. ಇವಾಗ ಅರ್ಧ ಭಾಗಕ್ಕೆ ನಾನು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಆ ಮಿಶ್ರಣ ಹಾಕಿ ಜಾಸ್ತಿ ಕುದಿಸ್ತಿಲ್ಲ, 1-2 ನಿಮಿಷ ಸಾಕು. ನೆಕ್ಸ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಫಲೂದಾ ಸೇವ್ ಮಾಡೋಕ್ಕೆ. 1 ಕಪ್ಗೆ 2 ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಫಲೂದಾ ಮಿಲ್ಕ್ ಮಾಡಿದ್ರೆ ಫ್ರಿಜ್ಜಲ್ಲಿ ಇಡಬೇಕು, ತಣ್ಣಗಿರಬೇಕು, ಚಿಲ್ಲಾಗಿರಬೇಕು. ಇವಾಗ ಗಂಟಿಲ್ದಂಗೆ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಶಾವಿಗೆ ಸಹ ಯೂಸ್ ಮಾಡ್ಬೋದು, ಹುರ್ಕೊಂಡು ಬಿಸಿ ನೀರೊಳಗಡೆ ಹಾಕ್ಕೊಂಡು ಮಾಡ್ಕೊಳ್ಬೋದು. ಫಲೂದಾ ಶಾವಿಗೆ ಬೇಕಂದರೆ ಈ ಥರ ಪ್ರೊಸೆಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೆ. ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಷ್ಟು ಗಟ್ಟಿಗಾಗತ್ತೆ ನೋಡಿ, ಗಂಟಿಲ್ದಂಗೆ ಮಾಡ್ಕೊಳ್ಬೇಕು. ಸ್ಟವಲ್ಲಿ ಆನ್ ಮಾಡಿ ಹಿಂಗೆ ಬಿಡಬೇಕು. ಗಂಟಿಲ್ದಂಗೆ ನೀಟಾಗಿ ಸ್ಟವ್ ಮಾಡಿದ್ರೆ ಇಷ್ಟ ಆಗುತ್ತೆ, ಈ ಥರ ಆಗುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದನ್ನು ಚಕ್ಲಿ ಒಳಗೆ ಹಾಕಬೇಕು. ಅದಕ್ಕಿಂತ ಮುಂಚೆ ನೀರನ್ನ ಐಸ್ ವಾಟರ್ ಇರಬೇಕು, ಪ್ಲಸ್ ಐಸ್ ಕ್ಯೂಬ್ ಇರಬೇಕು. ಚಕ್ಲಿ ಒಳ್ಳಲ್ಲಿ ಈ ಥರ ಮಾಡಿಕೊಂಡ್ರೆ ಶಾವಿಗೆ ರೆಡಿ. ಸ್ವಲ್ಪ ಕಟ್ಟಾಗುತ್ತೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಬಟ್ ಐಸ್ ಕ್ಯೂಬಲ್ಲೇ ಇಡಬೇಕು. ಚಕ್ಲಿ ಒಳ್ಳೆಲ್ಲ ಹಾಕ್ಕೊಂಡು ಅದನ್ನ ಸ್ಕಿಪ್ ಆಗಿದೆ. ನೆಕ್ಸ್ಟು ನಾನು 1 ಗ್ಲಾಸ್ ಸಪ್ರೇಟಾಗಿ ಇಟ್ಕೊಂಡಿದ್ನಲ್ಲ ಹಾಲು, ಅದಕ್ಕೆ ರೋಸ್ ಸಿರಪ್ನ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಬಿಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ತುಂಬ ಚಿಲ್ಲಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ನೋಡಿ, ರೋಸ್ ಮಿಲ್ಕ್ ರೆಡಿ. ಇವಾಗ ಎಲ್ಲ ಸೆಟ್ಟಾಗಿದೆ ನೋಡಿ ಜೆಲ್ಲಿಗಳು. ಇದನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋದು.
ಇವಾಗ ಫಲೂದಾ ಮಿಕ್ಸಿಂಗಿಗೆ ಕಸ್ಟರ್ಡು, ಸೇವು, ಆಮೇಲೆ ರೋಸ್, ಅಫ್ಸಾ, ಸಬ್ಜಾ ಬೀನ್ಸ್, ವೆನಿಲಾ, ಐಸ್ ಕ್ರೀಮ್ ಎಲ್ಲ ರೆಡಿ ಇದೆ. ಬನ್ನಿ ಪ್ಲೇಟಿಂಗ್ ಮಾಡೋಣ. ಫಸ್ಟು ಒಂದು ಗ್ಲಾಸ್ಗೆ 1 ಅಥವಾ 2 ಸ್ಪೂನು ಸಬ್ಜಾ ಬೀಟ್ಸ್ ಹಾಕ್ತಾಯಿದ್ದೀನಿ. 1 ಸ್ಪೂನು ಅಥವಾ 1/2 ಸ್ಪೂನು ರೋಸ್ ಸಿರಪ್ ಮತ್ತು ಟೂಟಿ ಫ್ರೂಟಿ. ಫ್ರೂಟ್ಸ್ ಇದ್ದರೂ ಫ್ರೂಟ್ಸು ಸಹ ನೀವು ಹಾಕ್ಕೊಳ್ಬೋದು. ನೆಕ್ಸ್ಟು ರೋಸ್ ಮಿಲ್ಕ್ ಸ್ವಲ್ಪ, ಕಸ್ಟರ್ಡ್ ಮಿಲ್ಕ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಕಸ್ಟರ್ಡ್ ಮಿಲ್ಕ್ ಬೇಡ ಅಂದರೆ ಬರೀ ರೋಸ್ ಮಿಲ್ಕಲ್ಲಿ ನೀವು ತೊಗೊಳ್ಬೋದು. ಇಲ್ಲ ರೋಸ್ ಮಿಲ್ಕ್ ಬೇಡ ಕಸ್ಟರ್ಡ್ ಬೇಕಂದರೆ ಕಸ್ಟರ್ಡ್, ನಿಮ್ಗೆ ಹಿಂಗೆ ಬೇಕೋ ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು. ಬಟ್ ಸ್ವಲ್ಪ ಸ್ವೀಟ್ಸ್ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ. ಇವಾಗ ಸೇವ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮೇಲೆ 1-2 ಸ್ಕೂಪು ವೆನಿಲಾ ಐಸ್ ಕ್ರೀಮ್. ಅದ್ರ ಮೇಲೆ ಸ್ವಲ್ಪ ರೋಸ್ ಸಹ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಮತ್ತು ಚೆರಿಯಿಂದ ಅಲಂಕಾರ ಮಾಡಿದ್ರೆ ಫಲೂದಾ ರೆಡಿ, ರಾಯಲ್ ಫಲೂದಾ. ಸೊ ಈ ಸಮ್ಮರಲ್ಲಿ ಮಕ್ಕಳು ಕೇಳ್ತಾ ಇರ್ತಾರೆ, ಸೊ ನೀವೇ ಮಾಡ್ಬೋದಲ್ವ ಮನೆಯಲ್ಲಿ. ಸೊ ಬೇಗ ಆಗುತ್ತೆ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.